ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ? ನೋಡಿ, ಈ ಟಾರ್ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ 7 ಕುಂಟೆ. ಈ ಹುಣಸೆ ಮರದಿಂದ ಹಿಂಗೆ ಹೋಗಿ ಹಿಂಗೆ ಅಗಲ ಆಗುತ್ತೆ ನಿಮಗೆ. ಇದು ಬಂದು ನೋಡಿ, ಅದಕ್ಕಿಂತ ಮುಂಚೆ ನಿಮಗೆ ನೋಡಿ ಹಿಂಗೆ ಚೆನ್ನಾಗಿ ಎಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ನೋಡಿ, ಎಲ್ಲ ಹಿಂಗು ಗುಂಡಿ ಎಲ್ಲ ಮಾಡ್ಕೊಂಡಿದ್ದಾರೆ. ಈಗಲೂ ಕೂಡ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ನೋಡಿ, ನಿಮಗೆ 7 ಕುಂಟೆ ಬಂದು ಇಲ್ಲಿಂದ ಸ್ಟಾರ್ಟ್ ಆಗಿ ಹಿಂಗೆ ಈ ಕಡೆಯಿಂದ ಹಿಂಗೆ ಹೋಗಿ ಅಗಲ ಆಗುತ್ತೆ. 7 ಕುಂಟೆ ನಿಮ್ಗೆ ಹತ್ತಿರ 150 ಅಡಿ ರೋಡ್ ಫೇಸ್ ಬರುತ್ತೆ. ಈ 7 ಕುಂಟೆ ಜಾಗ, ಈ 7 ಕುಂಟೆ ಜಾಗದಲ್ಲಿ ನೋಡಿ ಟಾರ್ ರೋಡ್ ಅಲ್ಲಿವರೆಗೂ ಆಗಿದೆ. ಜಸ್ಟ್ ಇವಾಗ ಇಲ್ಲಿ ಇನ್ನೊಂದಕ್ಕೆ ಇಲ್ಲಿ ಕಂಟಿನ್ಯೂ ಮಾಡ್ತಾರೆ. ಈ ಹುಣಸೆಮರನ್ನು ಸೇರಿ ನಿಮಗೆ 7 ಕುಂಟೆ ನೋಡಿ ಫುಲ್ಲು ನಿಮಗೆ ರೋಡ್ ಫೇಸ್ 150 ಅಡಿ ಬರುತ್ತೆ. ಇದರಲ್ಲಿ ನಿಮ್ಗೊಂದು 15ಕ್ಕಿಂತ ಜಾಸ್ತಿ ತೆಂಗಿನ ಮರಗಳು ಬರುತ್ತೆ. ಎಲ್ಲ ಮರಗಳು ಕೂಡ ನಿಮಗೆ ಫಲ ಕೊಡ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ಲು ಹಿಂಗೆ ಇದನ್ನ ಬೇಕಾದ್ರೆ ನೀವು ಯಾರಾದರೂ ಫ್ರೆಂಡ್ಸ್ ಬೇಕಾದ್ರೆ ಇಬ್ಬರೂ ಶೇರ್ ಮಾಡ್ಕೊಂಡು ಜಾಗ ತೊಗೋಬೋದು. 7 ಕುಂಟೆನೇ ಜಾಯಿಂಟ್ ರಿಜಿಸ್ಟರ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿರೋಂಥ ಜಾಗ. ಬೆಂಗಳೂರು ಮೈಸೂರು ರೋಡಿಗೆ ಇಲ್ಲಿಂದ 7 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣಕ್ಕೆ ಇಲ್ಲಿಂದ 10ರಿಂದ 11 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗದಿಂದ ನಿಮಗೆ ಕೆಂಗೇರಿಗೆ ಕರೆಕ್ಟಾಗಿ ಇಲ್ಲಿಂದ 53 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗದಿಂದ ನೋಡಿ ನಿಮಗೆಲ್ಲ ಮರಗಳು ಫಲ ಕೊಡ್ತಾ ಇರೋಂಥ ಮರಗಳು. 15ಕ್ಕಿಂತ ಜಾಸ್ತಿ ಮರಗಳಿದೆ. ಎಲ್ಲ ಮರಗಳು ಕೂಡ ನಿಮ್ಗೆ ಫಲ ಕೊಡ್ತಾ ಇದೆ. ಮತ್ತು ಪ್ಯೂರ್ ಕೆಂಪು ಭೂಮಿ ಇದು. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಕ್ಕಪಕ್ಕ ಎಲ್ಲ ನಿಮಗೆ ಫಾರ್ಮ್ ಹೌಸ್ ಇದೆ. ಇದು ಬಂದು ನಿಮಗೆ ನಾರ್ತ್ ಫೇಸ್ ಬರುತ್ತೆ. ನೋಡಿ ಎಲ್ಲ ಬೆಂಗಳೂರಲ್ಲಿ ತೊಗೊಂಡು ನೋಡಿ ವಾಲ್ ಕಾಂಪೌಂಡ್ ಹಾಕೊಂಡಿದ್ದಾರೆ. ನೋಡಿ ಎಲ್ಲ ಬೆಂಗಳೂರು ತೊಗೊಂಡು ಮಾಡ್ಕೊಂಡಿರೋದು. ನೋಡಿ ಅಲ್ಲಿಂದ ಹಿಡಿದು ನಿಮಗೆ ಹಿಂಗೆ ಮಂದಿ ಫುಲ್ಲು ನಿಮಗೆ ಇದೇನು ರೋಡ್ ಹೋಗಿದೆ ಅದಕ್ಕೆ ಹಿಂಗೆ ಕಟ್ಟಾಗಿದೆ. ಫುಲ್ಲು ನಿಮಗೆ ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡಿ ಮರಗಳು ಅಷ್ಟೇ ಎಷ್ಟು ಚೆನ್ನಾಗಿದೆ. ನೋಡಿ ಒಂದು 15 ತೆಂಗಿನ ಮರಕ್ಕಿಂತ ಜಾಸ್ತಿ ಮರಗಳು ಬರುತ್ತೆ. ಮತ್ತು ನಿಮಗೆ ಈ ಊರಿಗೆ ಬಸ್ಸಿನ ವ್ಯವಸ್ಥೆನೂ ಇದೆ. ಬಸ್ಸಲ್ಲೂ ಕೂಡ ನೀವು ಒಂದು 300ರಿಂದ 400 ಅಡಿ ಬಂದರೆ ನೀವು ಆರಾಮಾಗಿ ಜಾಗಕ್ಕೆ ಬರ್ಬೋದು. ಮತ್ತು ನಿಮಗೆ ವಿದ್ಯುತ್ ಕಂಬ ಎಲ್ಲ ಇದೆ, ನಿರಂತರ ಜ್ಯೋತಿ ಎಲ್ಲ ಇದೆ. ನಿಮಗೆ ಬೋರ್ ಹಾಕೋದು ಅಷ್ಟೇ ಒಳ್ಳೆ ನೀರು ಸಿಗುತ್ತೆ. ಪಕ್ಕದಲ್ಲಿ ತೋರಿಸೋದಲ್ವಾ, ಒಳ್ಳೆ ನೀರಿದೆ. ನಿಮ್ಮ ಕೆರೆ ಕಟ್ಟೆಗಳು ಜಾಸ್ತಿ ಇದೆ ಈ ಕಡೆ. ನೀವು ಆರಾಮಾಗಿ ಬೋರ್ ಹಾಕಿದ್ರೆ ನೀರು ಬರುತ್ತೆ. ಆರಾಮಾಗಿ ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಈ 7 ಕುಂಟೆ ಬಂದು ಸಪ್ರೇಟ್ ಪಾಣಿ ಇದೆ. ಇದ್ರ ಬೆಲೆ ಬಂದು 3,25,000 ಫೈನಲ್ ಅಂತಾರೆ. ಕೂತ್ಕೊಂಡು ಮಾತಾಡಿದ್ರೆ ಒಂದು 5,000 ಕಮ್ಮಿ ಆಗ್ಬೋದು, ಅದಕ್ಕಿಂತ ಕಮ್ಮಿ ಆಗಲ್ಲ. ಇದು ಬಂದು ಜನರಲ್ ಪ್ರಾಪರ್ಟಿ. ನೋಡಿ ಪಕ್ಕದಲ್ಲೆಲ್ಲ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ. ನೋಡಿ ಫುಲ್ಲು ಅಲ್ಲೆಲ್ಲ ದೊಡ್ಡದೊಂದು ಒಂದು ಸ್ವಿಮ್ಮಿಂಗ್ ಪೂಲ್ ಥರನೇ ನೀರು ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ. ಯಾರೆಲ್ಲ 10 ಕುಂಟೆ ಒಳಗಡೆ ಒಂದು 8 ಕುಂಟೆ 7 ಕುಂಟೆ 5 ಕುಂಟೆ ನೋಡ್ತಾ ಇರ್ತಾರೆ ಅಂಥವ್ರಿಗೆ ಈ 7 ಕುಂಟೆ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಈ ಜಾಗ ಬೇಕು ಅಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ ನಿಮಗೆಲ್ಲ ಅಕ್ಕಪಕ್ಕ ಎಲ್ಲ ನಿಮಗೆ ಫಾರ್ಮ್ ಹೌಸ್ಗಳೇ ಜಾಸ್ತಿ ಇರೋದು. ನೀವು ಆರಾಮಾಗಿ ಚಿಕ್ಕದಾಗಿ ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಬೆಂಗಳೂರು ಮೈಸೂರೊಳಗೆ ಈ ಜಾಗದಿಂದ ಬರೀ 7 ಕಿಲೋಮೀಟ್ರ್ ಆಗುತ್ತೆ.